ತಾಯಿ ಚಾಮುಂಡೇಶ್ವರಿಗೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಅಂತ ಅನಿಸುತ್ತೆ. ದಸರಾ ಅಂದರೆ ಚಾಮುಂಡೇಶ್ವರಿ ದೇವಿಯನ್ನು, ತಾಯಿಯನ್ನು ವೈಭವೀಕರಿಸುವಂಥದ್ದು, ಚಾಮುಂಡೇಶ್ವರಿಯನ್ನ ಬಗ್ಗೆ ಮಾತಾಡುವಂಥದ್ದು. ದಸರಾ ಯಾಕೆ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು, ವಿಜಯನಗರದ ಅರಸರು, ಮೈಸೂರು ಅರಸರು, ಮತ್ತು ಮೈಸೂರು ಅರಸರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳು ಏನು, ದಸರಾವನ್ನು ನಾಡಹಬ್ಬ ಅಂತ ನಾವ್ಯಾಕೆ ಮಾಡಿದ್ದೀರಿ, ಇದ್ರ ಬಗ್ಗೆ ಮಾತಾಡಬೇಕಾಯ್ತು. ಒಬ್ಬರೂ ಇಲ್ಲ. ಈ ಸರ್ಕಾರ ಬಿದ್ದೋಗ್ತಾ ಇದೆ, ಈ ಸರ್ಕಾರ ಉಳಿಸಿ, ಮತ್ತೆ ರಾಜೀನಾಮೆಗಳು, ಆ ಉದ್ಘಾಟನೆಗೆ ಹೋದಂಥ ಸಾಹಿತಿನ ಯಾರೋ ಗೊತ್ತಿಲ್ಲ ಅವರೂ ಕೂಡ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು. ಅಂದರೆ ಚಾಮುಂಡೇಶ್ವರಿಯ ಒಂದು ಆರಾಧನೆ ಮಾಡುವಂಥದ್ದು, ಪೂಜೆ ಮಾಡೋದು, ಅದೇ ಮೇಯ್ನ್ ಆಗಬೇಕಾಯಿತು. ಅದಿಲ್ಲೇ ಇಲ್ಲ. ಈ ದಸರಾ ರಾಜಕೀಯದ ದಸರಾ ಇದು. ಹಿಂದೆ ನಡೀತಾ ಇದ್ದೆಲ್ಲ ದಸರಾಗಳು ಸಾರ್ವಜನಿಕರ ದಸರಾ. ಇವರು ಮೊದಲ ಬಾರಿಗೆ ಕಾಂಗ್ರೆಸ್ ಅವರು ಅವರ ಒಂದು ಕುತಂತ್ರದಿಂದ ಈ ಸಾರ್ವಜನಿಕ ದಸರಾವನ್ನು ಅವರು ಯಾವ್ಯಾವ ಪಾರ್ಟಿ ಮೇಲೆ ಮುಂದೆ ಯಾವುದ್ಯಾವುದೋ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ತದೋ ಅವರು ಅದನ್ನು ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ಳೋಂಥ ಒಂದು ಪರಂಪರೆಯನ್ನು ಇವರು ಕಾಂಗ್ರೆಸ್ ಅವರು ಹಾಕಿದ್ದಾರೆ. ಇದು ತಾಯಿ ಚಾಮುಂಡೇಶ್ವರಿಗೆ ಮಾಡಿದಂಥ ಅವಮಾನ. ತಾಯಿ ಚಾಮುಂಡೇಶ್ವರಿ ಇದಕ್ಕೆ ಸರಿಯಾದಂಥ ಶಿಕ್ಷೆಯನ್ನು ಕಾಂಗ್ರೆಸ್ ಅವರಿಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಈಗ ಬೋಸರಾಜ್ ಅವರು ಹೇಳಿದ್ದಾರೆ, ಅಶೋಕ್, ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಮಾಡ್ತಕ್ಕಂಥ ಭ್ರಷ್ಟಾಚಾರದಲ್ಲಿ ಮೋದಿ ಮತ್ತು ಅಮಿತ್ ಶಾ ಭಾಗಿಯಾಗಿದ್ದಾರೆ. ಆಯ್ತಲ್ಲ, ಈಗ ಮೂಡ ಏನು ಕಳೆದ 3 ತಿಂಗಳಿಂದ ಸುದ್ದಿ ಆಗ್ತಾ ಇದೆ. ಏನು ನಾವು ರೈಸ್ ಮಾಡ್ತಾರಲ್ಲಪ್ಪ, ಮೈಸೂರಲ್ಲಿ ಯಾರು ರೈಸ್ ಮಾಡಿದ್ರು? ಜ್ಞಾನ ಇರಬೇಕಲ್ಲ ಅವ್ರಿಗೆ, ಜ್ಞಾನ ಇರಬೇಕು. ಮೈಸೂರಲ್ಲಿ ಯಾರು ಮೂಡ ಅಧ್ಯಕ್ಷ? ಯಾರ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್, ಗೊತ್ತಲ್ಲ ಅವ್ರ ಹೆಸರೇನು? ಮರಿಗೌಡ. ಅವ್ರ ಪತ್ರ ಬರೆದಿರೋದು. ಮೂಡಾದಲ್ಲಿ 2 ರಿಂದ 3 ಸಾವಿರ ಕೋಟಿ ಅವ್ಯವಹಾರ ಆಗಿದೆ. ಪತ್ರ ಅವ್ರ ಕೈಲಿ ಬರೆಸ್ಬಿಟ್ಟು ಬಿಜೆಪಿ ಹಿಡ್ಕೊಂತೀರಲ್ಲ ನೀವು. ಅದು ರೈಸ್ ಆಗಿದ್ದು ನಿಮ್ಮ ತವರು ಇದರಲ್ಲೇ, ಅಲ್ಲಿರೋ ಜನನೇ ಅದನ್ನ ರೈಸ್ ಮಾಡಿರುವಂಥದ್ದು. ಅಲ್ಲಿರುವಂಥ ನಿಮ್ಮ ಜೊತೆಯಲ್ಲಿ ಹಿಂದೆ ಇದ್ದವರು, ಮುಂದೆ ಇದ್ದವರು. ಆಯಿತು, ಸರಿ, ಅದನ್ನು ಬಿಟ್ಬಿಡೋಣ. ಈಗ ಆ ಮೂಡ ಸೈಟ್ ಬೆಲೆ ಮಾಧ್ಯಮಕ್ಕೆ ಇದುವರೆಗೂ ಆಗಿ 1 ತಿಂಗಳಾಯಿತು. ಅವಾಗ 1 ತಿಂಗಳು ಒಂದು ಮಾಧ್ಯಮ, ಒಂದು ವಿರೋಧ ಪಕ್ಷ ಅದ್ರ ಬೆಲೆ ಕಟ್ಟೇ ಇರಲಿಲ್ಲ. ನಾವೆಲ್ಲ ಏನು ತಿಳ್ಕೊಂಡಿದ್ರಿ, ಎಲ್ಲ ಒಂದು ಸೈಟು ಒಂದು 5 ಲಕ್ಷ 10 ಲಕ್ಷ ಹಂಗೆ ನಾವು ತಿಳ್ಕೊಂಡಿದ್ದು. ಎಲ್ಲ ಸೇರಿದ್ರು ಒಂದು 89 ಲಕ್ಷ ಹಂಗೆ ತಿಳ್ಕೊಂಡಿದ್ವಿ. ಈ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಹಿಂದೆ ಒಬ್ಬ ವ್ಯಕ್ತಿ ಅವರ ಬೆಂಬಲಿಗ ಹೇಳ್ಕೊಟ್ಟ 62 ಕೋಟಿ ಕೇಳಿಸ್ಯಾರ ಅಂತ. ಇವ್ರು ಟಕ್ಕಂತ ಹೇಳ್ಬಿಟ್ರು 62 ಕೋಟಿ. ಅದು ಬ್ರ್ಯಾಂಡ್ ಆಗೋಯ್ತು. ಇವರೇ ಬೆಲೆ ಕಟ್ಟಿದವರು, ಇವರೇ ತನಿಖೆಗೆ ಮಾಡಬೇಕು ಅಂತ ಲೆಟರ್ ಬರೆದವರು ಕಾಂಗ್ರೆಸ್ ಪಾರ್ಟಿಯವರೇ. ಹೇಳ್ಕೊಟ್ಟವರು, ಇದ್ರ ಬೆಲೆ ಹೇಳ್ಕೊಟ್ಟವರು ಹಿಂದೆ ಕಾಂಗ್ರೆಸ್ ಪಾರ್ಟಿಯವರೇ. ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಪ್ಪಿಟ್ಕೊಂಡು ನಿಮ್ಮ ಬೆಂಬಲಿಗರೇ, ನಿಮ್ಮ ಹಿಂಬಾಲಕರೇ ಹಳ್ಳ ತೋಡ್ತಾ ಇದ್ರು ಕೂಡ, ಕೆಡ್ಡ ತೋಡ್ತಾ ಇದ್ರು ಕೂಡ ಅದ್ರ ಗಮನಕ್ಕೆ ಬರದೆ ನೀವು ಪೊಲಿಟಿಕಲ್ ಆಗಿ ವಿರೋಧ ಪಕ್ಷಗಳು ನಾವೇನು ರೈಸ್ ಮಾಡಿದ್ದಾರೆ, ನಾವು ಪತ್ರ ಬರೆದಿದ್ರೆ ನಾವೇನು ಬರ್ದಿಲ್ಲಲ್ಲ. ಅದರಿಂದ ಇಲ್ಲಿ ಸಿದ್ದರಾಮಯ್ಯನವರು ಅವರು ಹಿಂದೆ ಹೇಳಿದ್ದಾರೆ, ರಾಯಣ್ಣ ಒಂದು ಪೂಜೆಯಲ್ಲಿ, ಸಂಗೊಳ್ಳಿ ರಾಯಣ್ಣ ನನ್ನ ಹಿಂದೆ ಇರೋವರೆಗೆ ನಾನು ಬೆನ್ನು ಚೂರಿ ಆಗ್ತಾವ್ರೆ ಅಂತ ಹೇಳಿದ್ದಾರೆ. ಸಂಗೊಳ್ಳಿ ರಾಯಣ್ಣನಿಗೂ ಹಂಗೆ ಮಾಡಿದ್ರು, ನನಗೂ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಆಗ್ಬೇಕು, ಅದನ್ನು ಅರ್ಥ ಮಾಡ್ಕೊಂಡ್ರೆ. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ ಬಿಪಿ, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3 ರಿಂದ 4 ಕೆಜಿ ತೂಕ ಕೂಲಾಗಿ ಇಳಿಸಬಹುದು.
ಕರೆ ಮಾಡಿ 9445552230 9481638444 9444 ಅಥವಾ 9481638444.